ನಾವು ಸಂತೋಷ ಸುಖದಲ್ಲಿದ್ದಾಗೂ ದೇವರನ್ನು ನೆನೆಯಬೇಕು, ದೇವರನ್ನು ಅರ್ಪಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕು. ಆದರೆ ಅದಕ್ಕೆ ದಾರಿ ಹೇಗೆ ಎನ್ನುವುದನ್ನು ಕಾಣಿಸಿಕೊಟ್ಟವ ದೇವೇಶ್ವರನಿಗೆ ಕೈಲಾಸದವರಿಗಾಗಿ ಒಂದೊಂದಾದ ಪ್ರಾಮುಖ್ಯವಾಗಿ ಕೇಳಿಕೊಂಡದ್ದು ನನಗೆ ಯಾವ ತೊಂದರೆಯ ಕೊರತೆಗಳು ಇಲ್ಲ. ತ್ರಿಮೂರ್ತಿಗಳ ಅನುಗ್ರಹದಿಂದಾಗಿ ಪೀಠ ಎನ್ನುವುದರ ಪಾಲಿಗೆ ಶಾಶ್ವತವಾಗಿ ಉಳಿದಿದೆ. ಹಾಗಿದ್ರೆ ಈ ಹೊತ್ತು ನಿನ್ನನ್ನು ನೆನೆಸುವ ಕಾರಣ ಏನು? ನಿನ್ನನ್ನು ನೋಡುವ ಉದ್ದೇಶ ಏನು? ಜ್ಞಾನ ಸತ್ರ ಇದನ್ನು ಏರ್ಪಡಿಸಿದ್ದಾನೆ. ಎಲ್ಲಿ? ತ್ರಿವೇಣಿ ಸಂಗಮ. ಅಲ್ಲಿವರೆಗಾಗಿ ಬರಬೇಕು. ಜ್ಞಾನ ಸತ್ರ ಎನ್ನುವುದು ಸುದೀರ್ಘವಾಗಿ ನಡೆಯಬೇಕು ಅಂತಾದ್ರೆ ಅದಕ್ಕೊಂದು ಅಧ್ಯಕ್ಷ ಎನ್ನುವರು ಬೇಕು. ಅಧ್ಯಕ್ಷ ಪೀಠವನ್ನು ಏರಿ ಕುಳಿತುಕೊಳ್ಳುವವರು ಯಾರು ಎನ್ನುವ ಹಾಗೆ ನಾವೆಲ್ಲರೂ ತರ್ಕಿಸಿದಾಗ ಮೂರು ಕಣ್ಣುಳ್ಳಂತಹ ನೀನೇ ಯೋಗ್ಯ ಎನ್ನುವ ಹಾಗೆ ಭಾವಿಸಿದರು. ತ್ರಿವೇಣಿ ಸಂಗಮ, ಜ್ಞಾನ ಸತ್ರ, ಮೂರು ಕಣ್ಣುಳ್ಳ ಮುಖಂಡನೇ ಯೋಗ್ಯ ಎನ್ನುವ ಹಾಗೆ ಭಾವಿಸಿ ಜ್ಞಾನ ಸತ್ರದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆನ್ನುವ ಹಾಗೆ ನಮಗೆ ಕೇಳಿಕೊಂಡರು. ಅವರ ಮಾತಿಗೆ ಸಮ್ಮತಿಯನ್ನ ಇಟ್ಟೆ. ಆದಷ್ಟು ಬೇಗ ಅವರ ಬರ್ತೇನೆ ಹೋಗಿ ಎನ್ನುವ ಹಾಗೆ ಕಳುಹಿಕೊಟ್ಟೆ. ಜ್ಞಾನ ಸತ್ರ ಸುಲಭವಾದ ಕಾರ್ಯವನ್ನು ಸೀಮಿತವಾದ ಅವಧಿಯಲ್ಲಿ ಮಾಡುವುದು ಯತ್ನ, ಸುದೀರ್ಘವಾಗಿ ಸ್ವಲ್ಪ ಅವಧಿ ಒಳಗಾಗಿ ಮುಗಿಸುವುದು ಯಾಗ, ಸುದೀರ್ಘವಾಗಿ ನಡೆಯುವುದೇ ಸತ್ರ. ಇಂತಹ ಸತ್ರವನ್ನು ನಡೆಸಬೇಕು ಅಂತಾದ್ರೆ ಅದೆಷ್ಟೋ ಮಂದಿ ಋಷಿ ಮುನಿಗಳು ಬಂದು ಕುಳಿತಿದ್ದಾರೆ. ಜ್ಞಾನ ಸತ್ರದ ಕುರಿತಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ವಿಶ್ಲೇಷಣೆ. ಹಾಗಿದ್ರೆ ಧರ್ಮ ಅಂತ ಹೇಳಿದ್ರೆ ಇದನ್ನ ತಿಳಿಯಬೇಕು ಅಂತಾದ್ರೆ ಜ್ಞಾನ ಸತ್ರದಲ್ಲಿ ಪ್ರಥಮವಾಗಿ ನಾವು ಬರಬೇಕಾದ ಧರ್ಮದ ಕುರಿತಾಗಿ ಧರ್ಮ ಹೇಗೆ ಅನ್ನೋದನ್ನು ತಿಳಿಯಬೇಕೆನ್ನುವಾಗ ಎಲ್ಲವರನ್ನು ನೋಡಿದಾಗ ಒಬ್ಬೊಬ್ಬರು ಅವರವರ ಮನಸ್ಸಿಗೆ ಬಂದ ಹಾಗೆ ಹೇಳ್ತಾ ಹೋದರು. ಹಾಗೆ ನಿಜವಾದ ಧರ್ಮ ಏನು? ಒಂದೇ ಒಂದು ಮಾತು ಸಾಕು. ಪ್ರಾಜ್ಞರು ಆಡಿದರು, ಯಾರು ನಮಗೆ ಮಾಡಬಾರದು ಎನ್ನುವ ಹಾಗೆ ನಾವು ತಿಳಿದುಕೊಂಡಿರ್ತೇವೋ, ಯಾರಿಂದ ನಾವು ಅನ್ಯಾಯಕ್ಕೆ ಅಲ್ಲ ಸುಲಿಗೆಗೆ ಒಳಗಾಗಬಾರದೆನ್ನುವ ಹಾಗೆ ತಿಳಿದುಕೊಂಡಿರ್ತೇವೋ ಅದನ್ನು ನಾವು ಇನ್ನೊಬ್ಬರಿಗೆ ಮಾಡದೇ ಇರುವುದೇ ಧರ್ಮ ಅಂತ ಹೇಳಿ. ಹೌದು, ಧರಿಸಲು ಯೋಗ್ಯವಾದ ಪ್ರಾಣಿಗಳು ಮಾಡುವಂತ ಕಾರ್ಯ ಹೋಗದೆ ಎರಡದೆ ಕಿತ್ತು ತಿಂದದೆ ಅದು ಪ್ರಾಣಿಗೆ ಧರ್ಮ, ಮನುಷ್ಯನಿಗೆ ಆ ಧರ್ಮ ಅಲ್ಲ. ಹೇಗೆ ಅಂತ ಹೇಳುವುದು ಪ್ರಾಮಾಣಿಕವಾಗಿ ಕುಳಿತು ತಿನ್ನುವುದು. ಒಂದೊಂದು ಕಾಲದಲ್ಲಿ ಒಂದೊಂದು ಧರ್ಮ. ಸಂಚಾರಿ ಧರ್ಮ ಬೇರೆ, ಸ್ಥಾಯಿ ಧರ್ಮ ಬೇರೆ. ಇದೆಲ್ಲ ಕಾಣಿಸಿಕೊಳ್ಳಲು ಮುಂದಾಗಿ ನಿಂತವರಾಗಬಹುದು. ಕೀಟವನ್ನ ತಿಂದು ಕಪ್ಪೆ, ಕಪ್ಪೆಯನ್ನ ತಿಂದು ಹಾವು, ಹಾವನ್ನ ತಿಂದು ಗಿಡುಗ, ಗಿಡುಗನನ್ನ ಬೇಟೆಯಾಡಿ ಬೇಟೆಗಾರ. ಇದು ಒಂದು ಧರ್ಮ. ಹಾಗಿದ್ರೆ ನಾವು ಆಲೋಚನೆ ಮಾಡಬೇಕಾದದ್ದು ಹಲವು. ಇದು ಎಲ್ಲದಕ್ಕೆ ಇತ್ಯರ್ಥವನ್ನ ಕೊನೆಯಲ್ಲಿ ನಾನು ಉತ್ತರಿಸ್ತೇನೆ ಎನ್ನುವ ಹಾಗೆ ಪೀಠದಲ್ಲಿ ಕುಳಿತುಕೊಂಡಿರುವ ಸಂದರ್ಭ ನಮ್ಮ ಮಾವನವರ ಆಗಮನ ಆಯಿತು. ದಕ್ಷ ಪ್ರಜಾಪತಿ ಒಂದು ಮಕ್ಕಳಿಗೆಯಲ್ಲಿ ಎಲ್ಲವರು ಎದ್ದು ನಿಂತು ಅವರನ್ನ ಗೌರವ ಸೂಚಿಸಿದರು. ಈ ಗೌರವ ಹೇಗೆ ಸಿಗ್ತದೆ? ಯಾರಿಂದಲೂ ಕೇಳಿ ಪಡೆಯುವುದು ಗೌರವ ಅಲ್ಲ, ಅವರಾಗಿ ಅವರು ಎದ್ದು ನಿಂತು ಗೌರವಿಸಬೇಕು. ಭಯದ ಭಕ್ತಿ ಬೇರೆ, ಭಾವದ ಭಕ್ತಿ ಬೇರೆ. ಇಲ್ಲಿ ಯುವ ಬಂದಾಗ ತೋರಿಸಿದ್ದು ಭಯದ ಭಕ್ತಿ. ಯಾಕೆ? ಬ್ರಹ್ಮಮಾನಸ ಪುತ್ರ ಯಾವ ದೇಶದ ದೊರೆಯಿಲ್ಲ, ಇವರಿಗೆ ನೆಲೆ ಇಲ್ಲ. ಹಾಗಿದ್ರೆ ಬಂಧುಗಳನ್ನು ಆಕ್ಷೇಪ ಮಾಡುವುದಕ್ಕೆ ಮುಂದಾದ. ಸ್ನಾನಾದಿಗಳಿಲ್ಲ, ಜಪಾನುಷ್ಠಾನ ಮೊದಲಿಲ್ಲ, ಬೂದಿ ಬಡಕರಂತೆ, ಭೂತ ಪ್ರೇತಾದಿಗಳಂತೆ ಗಣಗಳಂತೆ ಅವುಗಳನ್ನು ಸುತ್ತುವರಿತಾರಂತೆ, ಸ್ಮಶಾನವೇ ವಾಸವಂತೆ. ಯಾರು ಪ್ರಪಂಚದಲ್ಲಿ ಬೇಡ ಎನ್ನುವ ಹಾಗೆ ಬಯಸಿದ್ದಾರೋ ಅದೆಲ್ಲವೂ ನನಗೆ ಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವ, ನಿಗ್ರಹ ಶಕ್ತಿಯನ್ನು ಹೊಂದಿದವ. ಬಿಡಿ, ನನ್ನ ಮಾವ ಬಾಯಿಗೆ ಬಂದಾಗ ಹರಡಿದ, ಅವನನ್ನು ನಾನು ಗೌರವಿಸಲಿಲ್ಲ ಎನ್ನುವ ಹಾಗೆ ತಿರಸ್ಕರಿಸಿದ. ಎಲ್ಲವನ್ನ ಮರೆತು ಬಿಟ್ಟೆ. ಆದರೆ ದೇವತೆಗಳಿಗೆಲ್ಲರಿಗೂ ವಿಚಾರವನ್ನು ಹರಡಿದ್ದೇನೆ. ಇವತ್ತು ಆದದ್ದು ಆಯಿತು. ಇನ್ನೆಲ್ಲಿಯಾದರೂ ಈ ದಕ್ಷನ ನೆಲೆಗೆ ಬಂದು ಬಾಯಿಗೆ ಬಂದಾಗ ಮಾತಾಡಿದ ಅಂತಾದ್ರೆ ಕರ್ತವ್ಯವಾಗಿ ಅವನನ್ನು ಶಿಕ್ಷಿಸ್ತೇನೆ ಅಂತ ಹೇಳಿದ್ದೇನೆ. ಇನ್ನೂ ಜ್ಞಾನ ಸತ್ರ ಎನ್ನುವುದು ನಡೆಯುವುದುಂಟು, ನೋಡೋಣ. Oh,
ಮಾಡಿದರೆ ಬ್ರಾಹ್ಮಣ ಮಾಡಿಸಿಕೊಂಡ ನಾಳೆ ಕಡಿಮೆ ಆಗ್ತದೆ. ಅದಕ್ಕೆ ಸುಮ್ಮನೆ ನಿಂತಿದ್ದ. ನೀವು ಕೊಡುವ ಕೇಳ್ಕೊಂಡಿಲ್ಲ, ನಮ್ಮ ಕರ್ತವ್ಯ ಒಳ್ಳೆದಾಗಿದೆ. ಮಾಡ್ಲಿ ಮಾಡೋದಿಲ್ಲ, ನೀವೊಂದು ಕೊಟ್ಟು ಕಳಿಸಿದ್ದೆ. ನಮಸ್ಕಾರ ಮಾಡ್ಲಿ ನಾವು ಕೊಡಬೇಕಾಗುತ್ತಿಲ್ಲ, ಯಾವತ್ತೂ ಇಟ್ಕೊಂಡ ಅಭ್ಯಾಸ ಇಲ್ಲ. ಹಾಗೆ ಇದು ನೋಡಿ, ಬ್ರಾಹ್ಮಣದ ಸಾಲು ಸಾಲು ಹೊಟ್ಟು ನಿಂತದ್ದೇವೆ. ನಾವು ಇದಕ್ಕೆ ಜ್ಞಾನ ಮೊನ್ನೆ ಒಂದು ಘಟನೆ, ಒಬ್ಬರು ಒಂದು ಆಮಂತ್ರಣ ಪತ್ರಿಕೆ, ಆಮಂತ್ರಣ ಪತ್ರಿಕೆಯಲ್ಲಿ ನೀವು ಬನ್ನಿ, ಸಕುಟುಂಬ ಪರಿವಾರ ಸಮೇತ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಪಕ್ಕದವರಿಗೂ ನೆನಪು ಮಾಡ್ಕೊಂಡು ಬನ್ನಿ, ಪಕ್ಕದವರಿಗೂ ನೆನಪು ಮಾಡ್ಕೊಂಡು ಬನ್ನಿ ಅಂತ. ಹಾಗಾಗಿ ಅಗ್ರಹಾರದ ಗ್ರಾಮದೆಲ್ಲ ಆ ಕಡೆಗೆ ಹೊರಟಿದೆ. ಬಹಳಷ್ಟು ಜನ ಹೇಳುತ್ತಿದ್ರು ಬ್ರಾಹ್ಮಣರು ಕಟ್ಟಿದ್ದಾರೆ, ಬ್ರಾಹ್ಮಣರ ಒಗ್ಗಟ್ಟು ಎಷ್ಟು ನೋಡಬೇಕು, ದೊಡ್ಡ ದೇಶ ಬ್ರಾಹ್ಮಣರ ಒಗ್ಗಟ್ಟು. ಹಲವು ಜನರಿಗೆ ಬ್ರಾಹ್ಮಣ ಭೋಜನ ಪ್ರಿಯ, ಅದು ತಪ್ಪು ಅಂತ ನನ್ನ ಮಾತ. ಬ್ರಾಹ್ಮಣ ಊಟಕ್ಕೊಂದು ಪದ್ಧತಿ, ಉಪ್ಪು, ಉಪ್ಪಿನಕಾಯಿ, ಚಟ್ನಿ, ಪಲ್ಯ, ಅನ್ನ, ಅದಕ್ಕೆ ತುಪ್ಪ ಹಾಕಿ ಆಮೇಲೆ ಎಡೆ ಶೃಂಗಾರ ಆಮೇಲೆ ಬ್ರಾಹ್ಮಣ ಅಕ್ಕಿಯನ್ನು ಊಟ ಮಾಡುವುದು ಪದ್ಧತಿ. ಅದು ಬ್ರಾಹ್ಮಣ ಊಟಕ್ಕಷ್ಟು ಪದ್ಧತಿ ಉಂಟು. ಇದು ಪದ್ಧತಿ ಉಪ್ಪಾಕಿ ಉಪ್ಪಿನಕಾಯಿ ಅದು ಒಂದು ಊಟ. ಹಾಗಾಗಿ ಭೋಜನ ಅಂತೇಳಿ ಅದಕ್ಕೆ ಸರಿ ಉಂಟು. ಹಾಗೆ ಆ ಕಾರ್ಯಕ್ರಮಕ್ಕೆ ನಾವು ಹಾಗಾಗಿ ಇಲ್ಲಲ್ಲ, ಬಟ್ ಅಲ್ಲೋದ್ರೆ ಕಾರ್ಯಕ್ರಮ ಮುಂದೋದ್ರು ಹೇಳಿಕೊಂಡು ಹಾಗಾಗಿ ಎಲ್ಲರನ್ನು ಸೇರಿಕೊಂಡು ಎಲ್ಲಿ ಶಾಂತಿಯು ಬೆಟ್ಟದಷ್ಟು ವಿಸ್ತಾರವಾಗಿರುತ್ತದೆ, ಅಲ್ಲಿ ಪರಮೇಶ್ವರನ ಸಾಕ್ಷಾತ್ಕಾರವಾಗುತ್ತದೆ ಎನ್ನುವ ಸಾಕ್ಷಿಯಾಗಿ ನನ್ನವರ ಜೊತೆಯಾಗಿ ಈ ರಥಯಾತ್ರೆಯಲ್ಲಿ ನಾವು ಭಾವಿಸ್ತಾ ಇದ್ದೇವೆ. ತಪ್ಪಲ ಪ್ರದೇಶಕ್ಕೆ ಬರ್ತೇವೆ. ಅದ್ಯಾರು ಸಾಗಿದ ಹಾಗೆ ಅವರು ಬ್ರಾಹ್ಮಣರಲ್ಲಿ ಅವರನ್ನೇ ಮಾತಾಡಿದ್ದಾರೆ. ಹಾಗಾಗಿ ಈ ಕಡೆ ಬರಬೇಕು. ಅದಕ್ಕೆ ತಿಳಿದವರು ಕೊಡುವವರು ಏನೋ ಕೊಟ್ಟಾರೆ ತೆಗೆದುಕೊಳ್ಳುವ ಆಲೋಚನೆ ಮಾಡಬೇಕು ಅಂತ. ಏನಾಯ್ತು? ನೀನು ಕುಳಿತುಕೊಂಡೆ, ನಾನು ಆ ಕಡೆ ಲಕ್ಷ್ಯ ಕೊಡದೆ ಕೂತ್ಕೊಂಡೆ. ಸರಿ, ಇದು ಹಿಮಾಲಯದ ತಪ್ಪಲು ಪ್ರದೇಶ ಅಲ್ಲ. ಹೌದು, ಇಲ್ಲಿದ್ದ ಕೂಡ ಹಿಮದ ಬಂಡೆ ಅಲ್ಲ. ಕುಳಿತದ್ದು ಹಣ್ಣಿಗಾದ್ರೂ ತಂಪು ತಲೆಗೆ. ಇದು ಹಿಮೋಚ್ಛಾದಿತ ಪ್ರದೇಶ. ಯಾವ ವ್ಯವಸ್ಥೆ ಮಾಡೋದು ನಿಮ್ಮಲ್ಲಿ ಬಂದಿದೆ. ಶತ ಸಾವಿರ
ಬ್ರಾಹ್ಮಣರಾಗಿ ಬ್ರಹ್ಮನ್ನುವ ದೈವತ ಕಣ್ಣಿಗೆ ಕಾಣುವ ದೇವರು ಬ್ರಾಹ್ಮಣರು ಒಳ್ಳೆ ಬರೆಯುತ್ತೆ. ಇದ್ದವರೆಲ್ಲ ಹಾಗೆ ಅಂತ ನಾನು ತಿಳಿದುಕೊಂಡದ್ದು. ಆಶ್ಚರ್ಯವಾಯಿತು. ಅಕ್ಕನಿಗೆ ನೋಡಿಲ್ಲ ನೀವೊಬ್ಬರೇ ಅಲ್ಲ, ವಿಧ ವಿಧದ ಮೋಸರು. ಅಡ್ಡ ನಮ್ದವರು ಮುದ್ದು ನಮ್ದವರು ಎಲ್ಲ ಇದ್ದಾರೆ. ಹೌದು, ಬರೀ ನೀವೊಬ್ಬರೇ ಅಲ್ಲ, ಹೆಂಡಿನ ಮಕ್ಕಳು ಜೊತೆಯಾಗಿದ್ದಾರೆ. ಹೆಂಡಿನ ಮಕ್ಕಳನ್ನು ಕೂಡಿಕೊಂಡು ನಡೆಯಲಾದ ಮಗುವನ್ನು ಇಟ್ಟುಕೊಂಡು ಉತ್ಸಾಹದ ಹೊರಟಿ ನೀಡಿದ್ದಾರೆ. ನನಗೊಂದು ಗೊಂದಲ. ಬ್ರಾಹ್ಮಣರು ಜೋಡಿಗೆ ಹಿಡಿದು ಹೊರಟು ಹೋಗ್ತಾರೆ, ಕಾರ್ಯಕ್ರಮಕ್ಕೆ ಹೋಗುವುದು, ಕಾರ್ಯಕ್ರಮ ಮುಗಿಸಿ ಬರುವುದು ಅಂತ ಗೊತ್ತಾಗುವುದಿಲ್ಲ. ಹೋಗುವಾಗಲೂ ಜೋಡಿಗೆ ತುಂಬಿರ್ತದೆ, ಬರುವಾಗಲೂ ಜೋಡಿಗೆ ತುಂಬಿರ್ತದೆ. ಮತ್ತೆ ಈ ಬ್ರಾಹ್ಮಣತ್ವವನ್ನು ಕಂಡಾಗ ಅಪರ ಕ್ರಿಯೆಗಳಲ್ಲ ಎಂಬುದನ್ನು ಅರ್ಥೈಸಿಕೊಳ್ಳಿ. ಅಪರ ಕ್ರಿಯೆಗೆ ಬ್ರಾಹ್ಮಣತ್ವದ ಅಗತ್ಯವಿಲ್ಲ. ಹಾಗಾದ್ರೆ ಶುಭ ಕಾರ್ಯವೇ ಎಲ್ಲಿ ಕಾರ್ಯಕ್ರಮ ಮಾಡಿಸುವವರು ಯಾರು, ಎಲ್ಲಿಗೆ ಹೊರಟವರು ಎಲ್ಲವನ್ನೂ ತಿಳಿಸಿಯೇಬೇಕು. ಅಲ್ಲಿ ವಿಶೇಷ ಅಲ್ಲೇ ದೊಡ್ಡ ಕಾರ್ಯಕ್ರಮ ನಾನು ಕೇಳಿ ಏನು ಕಣ್ಣಿನ ದೃಷ್ಟಿ ಎವೆಯಿಕ್ಕುವ ತನಕ ವಿಶಾಲವಾದ ಬಯಲು ಪ್ರದೇಶ ಮಧ್ಯದಲ್ಲಿ ದನದ ಬೆಟ್ಟ. ಯಾವುದಲ್ಲ ಬಾಲ ಇದು? ಓ, ದನಕ್ಕೆ ಬಾಲ ಅಲ್ಲ, ಅಕ್ಷರಕ್ಕೆ ಬಾಲ, ಧನದ ರಾಶಿ ಬೆಟ್ಟ. ಅದು ಯಾಕೆ ಬಂದಂತ ಬ್ರಾಹ್ಮಣನಿಗೆ ಅವರು ಕೊಡುವುದಿಲ್ಲ ಅಂದ್ರೆ ಅವರು ಅಕ್ಷ ಬೆಟ್ಟಾಗಿದೆ. ನಾವು ನಮ್ಮ ಬೆನ್ನಿಗೆ ಬಟ್ಟಲ ಇಷ್ಟು ದೊಡ್ಡ ಕಾರ್ಯಕ್ರಮ ಮಹಾತ್ಮನೇ ಆಗಿದೆ. ಹಾಗೆ ಮಾಡಬೇಕು ಅಂತ ಸತ್ಯ ಪರಿಕರವೇ ಈಗಾಗಲೇ ಪ್ರಜಾಧೀಶ್ವರನಿಗೆ ತೀಶ್ವರ ಎನ್ನುವ ಪಠ್ಯಕ್ಕೆ ಬಂದ ದಕ್ಷ ಪ್ರಜಾಧೀಶ್ವರ ಮಾಡುವ ನಿನ್ನನ್ನು ಎಲ್ಲೋ ನೋಡಿದೆ. ಇದು ನೀನು ದಕ್ಷಿಣ ಮಕ್ಕಳು ದಾಕ್ಷಿಣ್ಯ ದಕ್ಷ ದಕ್ಷ ನಾನೇ ನನಗೆ ಬರುವಾಗ ಅಶ್ವಿನಿ ಭರಣಿ ಕೃತಿಯ ರೋಹಿಣಿ ಅವರೆಲ್ಲ ಸಿಕ್ಕಿದ್ರು. ಅರ್ಥನಗರಲ್ಲ ಸಿಕ್ಕಿದ್ರು. ಅವರೆಲ್ಲ ಆಗಲೂ ಹೋಗ್ತಾರೆ. ಎಲ್ಲ ಹೆಣ್ಮಗಳು ತವರು ಮನೆ ಕಾರ್ಯಕ್ರಮಕ್ಕೆ 15 ದಿನ ಮುಂಚೆ ಹೋಗುದು. ಈ ಕಾರ್ಯಕ್ರಮ 15 ದಿನ ಹೀಗೆ ಕೇಳ್ತೇನೆ ಅಂತ ತಪ್ಪು ತಿಳ್ಕೊಂಡು ಅಲ್ಲ ಹೊರತೆ ಹೋದ್ರೆ ಅದೇನು ಶಿಕ್ಷಾರ್ಹ ಅಪರಾಧ ಅಂತ ಯಾಕೆ? ಕೆಲವೊಮ್ಮೆ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸಣ್ಣ ಸಣ್ಣ ಆಚಾರಗಳು ನಡೀತದೆ. ಈಗ ಮನೆಯಲ್ಲಿ ಒಬ್ಬ ದೊಡ್ಡ ಹಬ್ಬದ ಕಾರ್ಯಕ್ರಮ ಊರಿನವರಿಗೆಲ್ಲವರಿಗೂ ಕರೀತಾರೆ, ಪಕ್ಕದ ಮನೆಯವರು ಮರೆಯುತ್ತಾರೆ. ಯಾಕೆ? ಊರೆಲ್ಲ ದೂರ ಇದ್ದಾರೆ ಅಂತ ಕರ್ಕೊಂಡು ಪಕ್ಕದ ಮನೆಯವಲ್ಲ. ನಾನು ಈ ಕಾರ್ಯಕ್ರಮಕ್ಕೆ ಸಂಜೆ ಹೋಗಿ ಸಂಜೆ ಕಣ್ಣು ಗಾಡಿ ಇರಲಿ ಅದೇನು
ತಂದೆಯು ದೇವರಲ್ಲ. ನಿನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಾನು ಆಮಂತ್ರಿಸಿದ್ದೇನೆ. ಬಾ. ಸಾಧ್ಯ ಉಂಟು. ನೀವು ಹೇಗೆ ಸತಿಪತಿಗಳು ಜೊತೆಯಾಗಿ ಹೊರಟು ನಿಂತಿದ್ದೀರಿ, ನಾನು ಕೂಡ ನನ್ನ ಪತಿಯನ್ನು ಒಳಗೂಡಿಕೊಂಡೇ ಬರಬೇಕು ಅಂತಾನೆ. ಈಗ ನೀವು ಹೋಗಿ ಆ ಶಂಕರನಿಗೆ ಅವುಗೊಳ್ಳೊಳಗೆ ಕಾರ್ಯಕ್ರಮ ಮುಗಿದು ಯಾರಿದ್ದು ನೀವು ಹುಟ್ಟುವ ಮೊದಲು ನಾವಲ್ಲಿ ಸೇರಿದ್ದೇವೆ. ಹೇಗೆ ನಾವು ವಾಹನದಲ್ಲಿ ಬರ್ತೇವೆ. ನಂದಿಯಲ್ಲಿ ನನ್ನ ಹೆಂಡತಿನೂ ಹೇಳ್ತಿದ್ದ ನೀವು ಒಂದು ವಾಹನ ಸಕ್ಕರೆ ನಿನ್ನ ಹೋಗುವ ಹೌದಾ ಹಾಗಿದ್ರೆ ಅಲ್ಲೇ ಹೆಂಡತಿ ಬಂದು ನಮಸ್ಕರಿಸಿದ್ರೆ ಅದು ಚಮತ್ಕಾರ ಅಂತ ಹೇಳುದು. ಒಂದು ನಮಸ್ಕಾರ ಪದ್ಧತಿ ಒಂದಕ್ಕಿಂತ ಹೆಚ್ಚಾದ ಚಮತ್ಕಾರ ಅಂತ ಅನಿಸುವುದು. ಅಂದ್ರೆ ಏನು ಕೆಲಸಕ್ಕಾಗಿ ಬಂದದ್ದು ಹಾಗೆ ಹೇಳುವುದಕ್ಕೆ ಸರಿಯಾಗುವುದಿಲ್ಲ ಅನ್ನೋದು ಇಷ್ಟೇ. ಇದು ಬರೀ ಶ್ರಾವ್ಯವಲ್ಲ, ಇದರಲ್ಲಿ ದೃಶ್ಯವೂ ಅಡಕವಾಗಿದೆ. ನೋಡಿ ಕೈ ನೋಡಿ ಅಂತ ಹೇಳಿದ್ದಲ್ಲ, ಕೈ ನೋಡಿದ ಹೊಸದಲ್ಲ ಇದು. ಹಾಗಲ್ಲ, ನನ್ನ ಬೆರಳು ನೋಡಿ ಉಂಟ ಅದಲ್ಲ, ಬೆರಳು ತೋರಿಸಿದ ಕಡೆ ದೃಷ್ಟಿ ಹಾಯಿಸಿ ಮೇಲೆ ಮೇಲೆ ಆಕಾಶ ಪರ್ವತದ ಶಿಖರ, ಮೇಲೆ ಆಕಾಶ, ಅದರ ಕೆಳಗೆ ಶಿಖರ, ಅದರ ಕೆಳಗೆ ಸುತ್ತಲೂ ಪಸರಿಸುವಂತ ಮರಗಿಡ, ಅದರ ಕೆಳಗೆ ಗಿರಿದಾದ ದಾರಿ ಕಳಿಸ್ಕೊಂಡು ನೋಡಿ. ಓ ದಾರಿ ನೋಡಿ, ಸಣ್ಣ ದಾರಿ, ಇರುವೆ ಸಾಲ ಹೋಗ್ತಾ ಹೌದು, ಹೋಗುತ್ತಿರುವುದು ಇರುವೆಗಳಲ್ಲ, ಇರುವೆಗಳ ಸಾಲಿನಲ್ಲಿ ಸಾಗುತ್ತಿರುವುದು ಅವರೆಲ್ಲರೂ ಬ್ರಾಹ್ಮಣರು. ಬಹುಶಃ ಯಾರು ಮನೆ ಬೆಂಕಿ ಏನು ಹೇಳಿ
ಅಂದ್ರೆ ಬ್ರಾಹ್ಮಣರು ಹೋಗಿ ಬೆಂಕಿ ಹಾಕಿದ್ರು. ಯಜ್ಞ ಯಾಗಾದಿ ಕಾರ್ಯಕ್ರಮಗಳಿಗೆ ಹೊರಟಿರಬೇಕು ಅಂತ. ಅವರನ್ನು ದೂರದಲ್ಲಿ ಕಂಡಾಗ ನಾವು ಬ್ರಾಹ್ಮಣರು ಅಂತ ಅರ್ಥವಿಸಿಕೊಳ್ಳಬಹುದು. ಹಣೆಯಲ್ಲಿ ಜುಟ್ಟು, ತಲೆಯಲ್ಲಿ ಜುಟ್ಟು, ಹಣೆಯಲ್ಲಿ ಕೊಟ್ಟು ಕೈಯಲ್ಲಿ ದರ್ಪೆ ಕಟ್ಟು, ಕಾಲಿಗೆ ಮರದ ಬೆಟ್ಟು, ಎತ್ತು ಕವಿ ಇದೆಲ್ಲವೂ ಬ್ರಾಹ್ಮಣರು. ಸರಿ, ಇದರಿಂದಲೇ ಅರ್ಥವಿಸಿಕೊಳ್ಳಿ. ಅವರೆಲ್ಲ ಉತ್ಸಾಹದಿಂದ ಹೊರಟದ್ದು ನಿಮ್ಮ ಮಾವನ ಮನೆಗೆ. ನಿನ್ನ ಅಪ್ಪ ಮನೆ ಹೇಳು. ನಿಮ್ಮ ಮಾವನ ಮನೆಗೆ ಹೊರಟದ್ದು. ನಿನ್ನ ಅಪ್ಪ ಆದ್ಮೇಲೆ ಅದನ್ನ ಅದು ಸರಿ, ನನ್ನ ಅಪ್ಪ ಆದ ಮೇಲೆ ನಿಮ್ಗೆ ಮಾವಾದ. ಸರಿ, ಆದರೂ ಕೂಡ ಹೆಣ್ಣಾದವಳು ಮದುವೆಯಾದ ಬಳಿಕ ಯಾವುದೇ ಒಂದು ಸಂಬಂಧವನ್ನು ಸೂಚಿಸುವುದಿಲ್ಲ. ಹಾ, ನನ್ನಪ್ಪ ನನ್ನಮ್ಮ ಅಂತ ಹೇಳಬಾರ್ದು. ಯಾವ ಸಂಬಂಧವನ್ನು ಪತಿಯ ಮೂಲಕವೇ ಸೂಚಿಸಬೇಕು. ಹಾಗಾಗಿ ನಿಮ್ಮ ಮಾವನ ಮನೆ ಅಂತ ಹೇಳಿದೆ. ಅಲ್ಲಿ ನಿಮ್ಮ ಮಾವ ಮಾಡುವ ಅಧಿಕ ಯಾದವಂತೆ. ನಿನ್ನ ಅಪ್ಪ ಮಾಡೋದಲ್ಲ ಅದಕ್ಕೆ ಬಿಟ್ಟು ಮತ್ತೆ ಒಳ್ಳೆಯದಾದ ಹಾಗಲ್ಲ, ಅಧಿಕ ಯಾದ ವಿಶೇಷವಾದಂತ ಯಾರು ಹೆಚ್ಚಿನದಾದ ಹೌದು. ಅವರೆಲ್ಲ ಅಲ್ಲೂ ಹೋಗುವುದಕ್ಕೂ ನೀರಿಲ್ಲಿ ಉತ್ಸಾಹದಲ್ಲಿ ಕುಣಿಯುವುದಕ್ಕೂ ಏನು ಸಂಬಂಧ? ಜ್ಞಾನ ಉಂಟು ಏನು? Oh
ಸಾರಿ ಸಾರಿ ಹೇಳ್ತಾ ಇದ್ದೆ. ಅಂದ್ರೆ ಓ, ಅದೆಷ್ಟೋ ಸಮಯಗಳಾಯಿತು ಹಾ. ತವರನ್ನು ಸೇರಿದೆ. ಹಾ. ಆದ್ರೆ ಇನ್ನು ನಾವು ತವರಿಗೆ ಸೇರಿದೆವು ಅಂತಾದ್ರೆ ಹಾ. ಅಪ್ಪ ಮಾಡುತ್ತಿರುವಂತ ಯಾಗವನ್ನು ಕಣ್ತುಂಬಿಸಿಕೊಳ್ಳಬಹುದು. ಹಾ. ಬಂದಿರುವಂತ ಬಂಧು ಬಾಂಧವರ ಜೊತೆಯಾಗಿ ಮಾತನಾಡಬಹುದು. ಹಾ. ಇದೆರಡು ಅವಕಾಶಗಳು ಒಮ್ಮೆಲೆ ಹಾ. ನಮಗೆ ಸಿಕ್ಕುವುದಿಲ್ವೇ ಹೇಳಿ? ಹಾಗಾಗಿ ಯಾಕೆ ನಾವು ವಂಚಿತರಾಗಬೇಕು? ಹಾ. ನೋಡಿ, ನಾವಿವತ್ತು ಹೋಗೋಣ, ಹಾ. ಯಾಕೆ ಸೊಬಗನ್ನು ನೋಡೋಣ, ನೋಡಿ ನಾಳೆ ಹಿಂತಿರುಗಿ ಮತ್ತೆ ಕೈಲಾಸವನ್ನು ಸೇರೋಣ. ಬೇಸರ ಮಾಡಬೇಡಿ, ನನ್ನ ಮನಸ್ಸಿಗೂ ಬೇಸರಿಸಬೇಡಿ. ಹಾಗಾಗಿ ಬನ್ನಿ, ಹೋಗೋಣ ಹೋಗೋಣ. ಸ್ವಲ್ಪ ಏನು? ಬ್ರಾಹ್ಮಣರೆಲ್ಲ ಪ್ರಾಚೀನ ಪರಿಹರಿತ ಸಾಗ್ತಾ ಇದ್ದ. ಹೌದು, ಅಲ್ಲಿ ನಿನ್ನ ಅಕ್ಕ ಭಾವ ಮೈದುನಾದಿಗಳು ಎಲ್ಲ ಬಂಧು ಬಾಂಧವರೆಲ್ಲ ಸೇರಿರ್ತಾರೆ. ಅವರೆಲ್ಲ ಹೀಗೆ ಬ್ರಾಹ್ಮಣರಿಂದಲೇ ಕೇಳಿ ಹೊರಟದ್ದಲ್ಲಿಗೆ ಅಥವಾ ನಿನ್ನ ಅಪ್ಪನೇ ಕರೆಯನ್ನ ಕೊಟ್ಟು ಬರಲಿಲ್ಲ? ಅವರಿಗೆಲ್ಲ ನನ್ನ ಅಪ್ಪನೇ ಹೇಳಿದಂತೆ ನಮಗೆ ಯಾರು ಕರೆ ಕೊಡ್ಲಿಲ್ಲ ಬನ್ನಿ ಅಂತ. ಕರೆಗೆ ಆಮಂತ್ರಣವಿಲ್ಲದೆ ಹೋಗಬಾರದು. ಸರಿ, ನಮ್ಮ ಮಕ್ಕಳ ಮನೆಯಲ್ಲಿ ಕಾರ್ಯಕ್ರಮ ಆಗುತ್ತದೆ ಅಂತಾದ್ರೆ ಹಾ. ಅವರು ನಮಗೆ ಆಮಂತ್ರಣ ನೀಡಲಿಲ್ಲ ಅಂತಾದ್ರೆ ಆ ಒಂದು ದಿನಕ್ಕೆ ನಾವು ಊರನ್ನಾದ್ರೂ ಬಿಡಬೇಕಂತೆ, ಮರ್ಯಾದೆ ಉಳಿಸಿಕೊಳ್ಬೇಕೆನ್ನುವ ಕಾರಣಕ್ಕಾಗಿ ಹಾ. ಆಮಂತ್ರಣವಿಲ್ಲದೆ ಒಂದು ಸ್ಥಳಕ್ಕೆ ಹೋಗಲೇಬಾರದು. ನೋಡಿ, ಇಷ್ಟು ಗೊತ್ತಿದ್ದಾನೆ ಮತ್ತಷ್ಟು ಹೇಳ್ಬಾರ್ದು. ಆದ್ರೆ ಹಾ. ಆಮಂತ್ರಣ ಇಲ್ಲದೆ ಕೆಲವು ಸ್ಥಳಕ್ಕೆ ನಾವು ಹೋಗಬಹುದು ಪ್ರಭುವೇ. ಯಾವ ಸ್ಥಳ? ಗುರುವಿನ ಮನೆಗೆ ಶಿಷ್ಯ ಹೋಗುವಾಗ ಗುರು ಪ್ರತ್ಯೇಕವಾದಂತಹ ಆಮಂತ್ರಣ ಶಿಷ್ಯನಿಗೆ ಕೊಡಬೇಕು. ಕೊಡಬಾರ್ದು. ಅದು ಶಿಷ್ಯ ಧರ್ಮ, ಹೋಗಲೇಬೇಕು. ಸರಿ. ಅರಸನ ಮನೆಗೆ ಆರಂಭ ಹೋಗುವಾಗ ಅರಸ ಪ್ರತ್ಯೇಕವಾದ ಆಮಂತ್ರಣ ಆಳಿಗೆ ಕೊಡಬೇಕು. ಇಲ್ಲ. ಇಲ್ಲ. ಗಂಡನ ಮನೆಗೆ ಹೆಂಡತಿ ಹೋಗುವಾಗ ಹೇಳುವ ಅಗತ್ಯವಿಲ್ಲ, ಬರುವುದೇ ಗಂಡ ಹೇಳುವ ತನಕ ನಾನು ಹೋಗುವುದಿಲ್ಲ ಅಂತ ಹೆಂಡತಿ ಮನೆಗೆ ಕೂತ್ರೆ ಗಂಡ ಅಲ್ಲಿ ಹೆಂಡತಿ ಇಲ್ಲಿ. ಅಲ್ವಾ? ಹಾಗಾಗಿ ಹೋಗಲೇಬೇಕು. ಅದು ಸತೀ ಹಾ. ತವರಿನಲ್ಲಿ ನಡೆಯುವಂತ ಕಾರ್ಯಕ್ರಮ. ಹೆಣ್ಣಾದವರಿಗೆ ಪ್ರತ್ಯೇಕವಾದ ಆಮಂತ್ರಣ ಕೊಡಬೇಕು ಅಂತಿಲ್ಲ. ಅಪ್ಪ ಕರೆಯಬೇಕು ಅಂತಲೇ ಇಲ್ಲ. ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗ್ತದೆ ಅಂತಾದ್ರೆ ಊರಿನವರಿಗೆ ಹೇಳಿಕೆ ಬೇಕು ಅಂತಿಲ್ಲ. ನಮ್ಮ ದೇವರು ಎನ್ನುವ ಭಾವದಿಂದ ಹೋಗಿ ಪೂಜಿಸಬೇಕು. ಹಾ. ಮತ್ತೆ ಯಾಗ ನಡೆಯುತ್ತದೆ ಅಂತಾದ್ರೆ ಯಾಗದ ಸ್ಥಳಕ್ಕೂ ಆಮಂತ್ರಣ ಬೇಕು ಅಂತಿಲ್ಲ. ಹಾ. ನೋಡಿ, ಇದು ನಮ್ಮ ತಂದೆ ಮನೆಯಲ್ಲಿ ನಡೆಯುವಂತ ಕಾರ್ಯಕ್ರಮ. ಪ್ರತ್ಯೇಕವಾದ ಆಮಂತ್ರಣ ಬೇಕು ಅಂತಿಲ್ಲ. ಅದುವೇ ಬನ್ನಿ ಹೋಗುವ. ನಿನ್ನ ಅಪ್ಪ ನನಗೆ ಗುರು ಅಲ್ಲ. ನೀವೇ ಜಗದ್ಗುರು, ನಿನ್ನ ಅಪ್ಪ ನನಗೆ ಅಪ್ಪ ಅಲ್ಲ. ನೀವೇ ಜಗತ್ಪತಿ, ಅಮ್ಮ ನನಗೆ ಅರಸನೂ ಅಲ್ಲ. ನೀವೇ ಜಗತ್ಪಿತ. ಹಾಗಿರುವಾಗ ನಾನು ಹೋಗುವ ಅನಿವಾರ್ಯತೆ ಏನು? ನೋಡಿ, ಏನು? ಇಲ್ಲಿವರೆಗೆ ನಾನು ಏನಾಡಿದ್ರು ಕೂಡ ಹಾ. ನನ್ನ ಮಾತಿಗೆ ಪೂರಕರಾಗಿ ವ್ಯವಹರಿಸ್ತಾ ಇದ್ದರು. ಹೌದು. ಆದ್ರೆ ನನ್ನನ್ನು ನೋಡುತ್ತೀರ, ಮನಸ್ಸಲ್ಲಿ ಏನನ್ನ ಯೋಚನೆ ಮಾಡ್ತೀರಿ? ಯಾಕೆ ಗೊಂದಲ? ಯಾವ್ದನ್ನಾದ್ರೂ ಮರೆ ಮಾಚುತ್ತಾ ಇದ್ದೀರಿ ನೀವು? ಅಚ್ಚಾಯಿನಿ, ಹೇಳಬಾರದೆ? ಯಾವ ವಿಚಾರವನ್ನ ಹೇಳಿದ್ರೆ ನನ್ನ ಮನಸ್ಸು ಬೇಸರಿಸ್ತದೆ ಎನ್ನುವ ಹಾಗೆ ಇಷ್ಟು ವಿಳಂಬದಿಂದ ನಾನಿದ್ದು ಈಗಲೇ ಹೇಳಲೇಬೇಕಾದದ್ದು ಅನಿವಾರ್ಯ ಆಯಿತು. ಇನ್ನಲ್ಲ. ಜ್ಞಾನ ಸತ್ರ ಎನ್ನುವುದು ತ್ರಿವೇಣ ಸಂಗಮದಲ್ಲಿ ಆಗಬೇಕು. ಸರಿ, ಅಧ್ಯಕ್ಷತೆಯನ್ನು ನೀವೇ ವಹಿಸಿಕೊಳ್ಳಬೇಕೆಂಬ ಹಾಗೆ
ಅವನ ಮಾತಿಗೆ ಒಪ್ಪಿ ತ್ರಿವೇಣಿ ಸಂಗಮಕ್ಕೆ ಹೋದೆ. ಅಧ್ಯಕ್ಷ ಪೀಠದಲ್ಲಿ ನಾನು ಕುಳಿತುಕೊಂಡಿರುವಂತಹ ಸಂದರ್ಭ. ಅಲ್ಲಿಗೆ ನಿನ್ನ ಅಪ್ಪ ಧೂಮಕೇತುವಿನಂತೆ ಬಂದ. ಅಲ್ಲ, ನಿನ್ನ ಅಪ್ಪ ಬಂದ. ಇರಲಿ, ಬಂದೇನ್ ಮಾಡಿದ್ರು? ಒಂದೊಂದು ಆತನನ್ನು ನಾನು ಗೌರವಿಸಲಿಲ್ಲ, ಆದರಿಸಲಿಲ್ಲ, ಮಾತಾಡಿಸಿಲ್ಲ ಎನ್ನುವ ಸಲುವಾಗಿ, ಪೀಠದಿಂದ ನಾನು ಏಳಲಿಲ್ಲ ಎನ್ನುವ ಸಲುವಾಗಿ ಬಾಯಿಗೆ ಬಂದ ಹಾಗೆ ನನ್ನನ್ನು ಬೈದು ನಿಂದಿಸಿದ. ಅಂಥ ಮಾತನಾಡಿದ ನನ್ನ ಅಪ್ಪನನ್ನು ಒಪ್ಪಿ ನಾನಲ್ಲಿ ಬರಬೇಕೆ? ನಮ್ಮಪ್ಪ ಶೀಘ್ರ ಒಪ್ಪಿಯೇ ಬರುತ್ತದೆ. ದೀರ್ಘ ದ್ವೇಷಿ ಅಲ್ಲ. ಅಂದಾದ ಘಟನೆಯನ್ನು ಅಂದೇ ಬರೆದಿದ್ದಾರೆ. ಅಂದಿನ ಘಟನೆಗೂ ಇಂದಿನ ಯಾಗಕ್ಕೂ ಯಾಕೆ ಸಂಬಂಧವನ್ನು ಕಲ್ಪಿಸ್ತೀರಾ? ಖಂಡಿತ ಇಲ್ಲ. ಅದಕ್ಕೆ ಯಾಕೆ ನೀವು ಸಂಬಂಧವನ್ನು ಕಲ್ಪಿಸ್ತೀರಿ? ಕಾರಣ ಇಲ್ಲದೆ ಅಲ್ಲವೇ? ಏನು ತನ್ನ ಹೆಣ್ಮಕ್ಕಳನ್ನು ಯೋಗ್ಯತಾವಂತರಿಗೆ ಕೊಟ್ಟು ಮದುವೆ ಮಾಡಿದ. ನೀನು ಪಟ ಹಿಡಿದು ನನ್ನನ್ನೇ ಬರೆಸಿಕೊಂಡು ಬಂದವಳು, ನನ್ನನ್ನೇ ಒಪ್ಪಿಕೊಂಡು ಬಂದವಳು. ಸಿರಿತನ, ತೊರೆತನ ಇದನ್ನ ಕಂಡು ಸಂತೋಷ ಪಟ್ಟವ ನಿನ್ನಪ್ಪ. ಆದ್ರೆ ಏನೂ ಇಲ್ಲದ ನನ್ನನ್ನು ನೀನು ಒಪ್ಪಿ ಬಂದಿದ್ದೆ ಎನ್ನುವ ಹಾಗೆ ಒಂದೇ ನನ್ನನ್ನು ತಿರಸ್ಕರಿಸುವಲ್ಲಿ ಮನ ಮಾಡಿದವನು ಇಂದು ನನ್ನ ಒತ್ತಾನೆಂದು ಭಾವಿಸಿದ್ದೀರ. ನೆನಪಿಟ್ಟುಕೋ, ಆ ದ್ವೇಷವನ್ನು ನಾವು ಮರೆತು ಅವಮಾನಲಿಕ್ಕೆ ಸಾಧ್ಯ ಇಲ್ಲ. ದಾಕ್ಷಾಯಿಣಿ, ಅವ ನಡೆಸುವಂತಹ ಕಾರ್ಯ ಇದು ನನ್ನನ್ನು ಅವಮಾನಿಸುವಂತಹ ಕಾರ್ಯ. ಅದು ಒಂದು ಜಾತಿಯ ದುಷ್ಟ. ಅಲ್ಲಿ ಓದುವಂತಾದ್ರೆ ಅಪಮಾನ ಎನ್ನುವುದು ನಮಗೆ ಕಟ್ಟಿಟ್ಟ ಬುದ್ಧಿ. ನೆನಪಿಟ್ಟುಕೋ ದಾಕ್ಷಾಯಿಣಿ, ಆ ಕೃದುವಿಗೆ ನಾನು ಬರುವುದಿಲ್ಲ, ನೀನು ಹೋಗುವುದು. God
ನಾನದನ್ನು ಹೇಳುವ ಮೊದಲೇ ನೆರವೇರಿಸುತ್ತಿದ್ದಂತ ನೀವು ಇಂದು ತಾಯಿಯ ಮನೆಗೆ ಹೋಗಬೇಕೆನ್ನುವ ಆಸೆಯನ್ನು ತಿಳಿದು ಕೂಡ ಹೋಗಲು ನೋಡಿ, ಲೋಕಕ್ಕೆ ನಾವು ದೇವತೆಗಳು, ಜಗದ ಪಿತರು ಅಂತ ನಮ್ಮನ್ನು ಕೊಂಡಾಡುತ್ತಾರೆ. ಈ ರಜತಾದ್ರಿಯ ಕೂಡ ಹೇಗೆ ಮಣ್ಣಿನಿಂದ ಆವೃತವಾಗಿದೆಯೋ, ನಮಗೂ ತಂದೆ ತಾಯಿ ಎನ್ನುವ ಸಂಬಂಧ ಬಾಂಧವ್ಯ ಇರುತ್ತದೆ ಪ್ರಭು. ನಮಗೂ ನೋಡಿರ್ತದೆ ಅರ್ಥ ಮಾಡಿಕೊಳ್ಳಿ ನೀವು. ನೋಡಿ, ನಾವು ಹೋಗೋಣ, ಯಾರಿಗೂ ಸೊಬಗನ್ನು ನೋಡೋಣ, ಮತ್ತೆ ಹಿಂತಿರುಗಿ ಬರೋಣ. ನೋಡಿ, ಅದು ಹೋಗುತ್ತೇನೆ, ಬೇಡ ಅಂತ ಹೇಳಬೇಡಿ, ಕಳುಹಿಸಬೇಡಿ ಪ್ರಭು. ನೋಡಿ ಪುರಗಳ ಬೂದಿ ಒಳಗೆ ಬೂದಿ ಒಳಗೆ ಮಾತನಾಡಲು ಮಿಗೆ ಮೌನವದರಿಸಿ ಮಾತನಾಡಲು ಮಿಗೆ ಮೌನವದಾದರಿಸಿ ಕುಳ್ಳಿರೋ ಸಾರಿ ಸಾರಿ ಬೇಡ ಅಂತ ಹೇಳಿದ್ರು ನನ್ನ ಮಾತನ್ನ ಕೇಳುವಂತ ಸಂಯಮ ಉಳಿದಿಲ್ಲ. ಸರಿ, ಇದಕ್ಕೆ ಉತ್ತರಿಸುವ ಮನಸ್ಥಿತಿಯೂ ನನಗಿಲ್ಲ. ನಾನು ಹೆಸರಿನಿಂದಲೇ ಸ್ಥಾನ. ಈ ವಿಚಾರದಲ್ಲಿಯೂ ನಾನು ಪ್ರಭು, ಮದಾಳದಿ ಪೂರೆಗೆಂಬಳು ಮಾತಾಡದಿ ಪೂರೆಗೆಂಬಳು ತಾನೆ ಮಾತಾಡದೆ ಬೀಗೊಂಬಳು ತಾನೆ ಮಾತಾಡದೆ ಬೀಗೊಂಬಳು
ಆಸೆ ನೀವು, ನನ್ನ ಮಾತು ನೀವು, ನನ್ನ ಕಾಮನೆಗಳು ನೀವು. ಸರ್ವವು ನೀವು ಪ್ರಭು, ನೀವೇ ಮೌನವಾಗಿ ನಾನೇನು ಮಾಡಲಿ. ನಿಮಗೀಗ ನನ್ನ ಮೇಲೆ ಸಿಟ್ಟು ಬಂದಿದೆ, ಹೊಡೆಯಿರಿ, ಅದನ್ನು ನಾನು ಸಹಿಸಿಕೊಳ್ಳುತ್ತೇನೆ. ಆದರೆ ಮೌನ ಎನ್ನುವ ಕಿರೀಟದಿಂದ ನನ್ನ ನಿರಿಯಬೇಡಿ ಪ್ರಭು, ನನಗೆ ಸಹಿಸಿಕೊಳ್ಳಬೇಕು ಸಾಧ್ಯವಿಲ್ಲ. ನೀವು ಹೀಗೆ ಮಾತನಾಡ್ತಿಲ್ಲ ಅಂತಂದ್ರೆ ನಾನು ಹೋಗ್ತೇನೆ. ಲೋಕಕ್ಕೆ ಬಾಯಾಗುತ್ತ ನಾನು ಪತಿಯ ಮಾತನ್ನು ಮೀರಿ ಹೋಗುವುದು ತರಬೇಕು. ಸರಿ ಇಲ್ಲ ನೋಡಿ, ನನ್ನವರಿಗೆ ಸಿಟ್ಟು ಬಂದಿದೆ. ಯಾವ ವ್ಯಕ್ತಿಗೂ ಸಿಟ್ಟು ಬಂದ್ರೆ ಕೈಕಾಲುಗಳು ಸೆಟೆದುಕೊಳ್ಳು. ಇದು ಹಾಗಲ್ಲ, ಹಾಗಾದ್ರೆ ಸಿಟ್ಟು ಬಂದದ್ದಲ್ಲ, ಸಿಟ್ಟು ಬಂದವರ ಹಾಗೆ ನಟಿಸಿ. ಇವರೇ ಎಷ್ಟು ನಟನೆ ಮಾಡುತ್ತಾರೆ. ಇವರು ಹೆಂಡತಿ, ನಾನು ನನಗೆ ನಟನೆ ಮಾಡಬೇಕು ಬರುವುದಿಲ್ವಾ? ನಟನ ವಿಶಾರದು ನಟಶೇಖರವೇ ನನ್ನವರು. ಎಂತ ಗೊಂದಲಗಳು, ಎಂತ ಸಿಟ್ಟಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ದೂರವಾಗುವುದು ಅದು ತಾಂಡವನಾಟ್ಯವಿತ್ತು. ಈ ಸಿಟ್ಟು ದೂರ ಆಗಬೇಕು ಅಂತಾದ್ರೆ ಅವರ ಸಮ್ಮುಖದಲ್ಲಿ ನಾನು ತಾಂಡವನಾಟ್ಯವನ್ನೇ ಮಾಡಬೇಕು. ಹರ ಹರ ಮಹಾದೇವ ಶಂಭೋ ಶಂಕರ. ತಾಂಡವನಾಟ್ಯದಲ್ಲಿ ಜೊತೆಯಾದದ್ದು ಸತ್ಯ. ನಾಟ್ಯ ಮುಗಿಯುತ್ತಿರುವಾಗ ಮತ್ತೆ ತಾಂಡವೇ ಆಗಲ್ಲ. ಅಂತೂ ಅವರಿಗೆ ಹೋಗುವವರಿಗೆ ಇಷ್ಟ ಇಲ್ಲ ಇರುವುದು ಸತ್ಯ. ನೋಡಿ, ನಾನು ತವರಿಗೆ ಹೋಗುವುದಿಲ್ಲ. ಈಗ ಸಿಗ್ತದ ಅಯ್ಯೋ, ಹೇಳ್ತೀರಾ ನಮಗೆ ಹೋಗುದಿಲ್ಲ ಅಂತ? ಹೋಗುದಿಲ್ಲ. ಸರಿ ಇಲ್ಲಿ ಇದ್ದು ಮಾಡುತ್ತೇನೆ. ಈ ರೀತಿ ಮಾಡುವುದೇನು, ನೀವು ಅಂತ ಮಾಡುವುದೇ ಬೇಡ. ತವರಿನ ಬಗ್ಗಾಗಿ ನಿನ್ನ ಮನಸ್ಸು ಹಾಕಿದ್ರೆ ಹರಿಬಿಡಬಾರದು ಅಂತ ಒಂದು ಕೆಲಸ ಮಾಡುವ. ಪ್ರಪಂಚ ಪರ್ಯಟನೆ ಇವತ್ತು ನಮ್ಮ ವಾಹನ ಮಗ ಸುಬ್ರಹ್ಮಣ್ಯನ ವಾಹನದ ಮೇಲೆ ನವೀನೇನು ಹೋಗ್ಬೋದು. ಅಲ್ಲಿ ಬೆಳಕೊಂಡಾದ ತೊಂದರೆ. ಪ್ರಪಂಚವನ್ನು ಸುತ್ತು ಬರುತ್ತಿರುವಾಗ ಎಲ್ಲಿ ಆದ ತಪ್ಪಿ ನಾವು ಪ್ರಾಚೀನ ಅದು ಬೇಡ. ಒಂದು ಕೆಲಸ ಮಾಡಿ, ಸ್ವಾರಸ್ಯಭರಿತವಾದ ಒಂದು ಕತೆ. ಕಥೆಯ ಜೊತೆಗೆ ಒಂದು ಪ್ರಶ್ನೆ ಇದ್ರೆ ಯೋಚನೆಗಳು ಬೇರೆ ಕಡೆ ಹೋಗ್ತದೆ. ಯೋಚನೆ ಮಾಡಲೇಬೇಕು. ಅಲ್ಲಿ ಯೋಚನೆ ಬೇರೆ ಕಥೆಯಲ್ಲಿ ಇರ್ತದೆ. ನೋಡು, ಸ್ವಾರಸ್ಯಭರಿತವಾದ ಕಥೆಯು ಪ್ರಧಾನವಾದ ಪ್ರಶ್ನೆಯು ಉತ್ತರ ಸರಿ ಕೊಡಬೇಕು. ಒಬ್ಬಳು ಹಾಲು ಮಾರು ದಿನನಿತ್ಯ ಸಾವಿರಾರು ಮಂದಿಗೆ ಹಾಲನ್ನು ಹಚ್ಚು. ಸರಿ. ಒಂದು ದಿವಸ ಮಡಿಕೆಯಲ್ಲಿ ಹಾಲನ್ನು ತುಂಬಿಸಿಕೊಂಡು ತಲೆ ಮೇಲೆ ಇಟ್ಟು ದಾರಿಯಲ್ಲಿ ಸಾಕ್ತಾ ಇರ್ತಾಳೆ. ಹಾಲಿನ ಬಾಂಡ ತಲೆ ಮೇಲೆ ಹೊತ್ತು ನಡೆಯುತ್ತಿರುವ ಸಂದರ್ಭ. ಆ ಬಾಂಡಕ್ಕೆ ಮುಚ್ಚಳೆ ಇಲ್ಲ. ಈ ಕಥೆಯಲ್ಲಿ ಬರುವ ಬಾಂಡಕ್ಕೆ ಮುಚ್ಚಳೆ ಇಲ್ಲ. ಆ ಹಾಲಿನ ಬಾಂಡಕ್ಕೆ ಮುಚ್ಚಳೆ ಇಲ್ಲ. ನಮ್ಮ ಮನೆಯಲ್ಲಿ ಇವತ್ತು ಹಾಲು ಪಾಯಸ. ಇವತ್ತು ಹಾಲು ಅಂತ ಹೇಳಿದ್ರೆ ನನಗೆ ಹಾಲು ಪಾಯಸ. ಅಯ್ಯೋ, ನಾನು ಪ್ರಶ್ನೆ ಹೇಳ್ತಾ ಇದ್ದೆ. ಇಲ್ಲಿ ಪ್ರಶ್ನೆ ಉಂಟು, ನೀನು ಮುಗಿಲಿಲ್ಲ. ಹಾಲನ್ನು ಹೋಗ್ತಾ ಇದ್ದ ಆ ಸಂದರ್ಭದಲ್ಲಿ ಇಡುಗವನು ಆಕಾಶ ಮಾರ್ಗದಲ್ಲಿ ಸರ್ಪವನ್ನ ಕಚ್ಚಿ ಹಿಡಿದು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತಹ ಸರ್ಪ ವಿಷವನ್ನ ಕಪ್ಪುವುದಕ್ಕೆ ಮುಂದಾಯಿತು. ಆ ವಿಷ ನೇರವಾಗಿ ಹಾಲಿನ ಬಾಟಕ್ಕೆ ಬಿತ್ತು. ಪಾಪ ಅವಳಿಗೆ ಹಾಲು ಮಾಡುವವಳಿಗೆ ಗೊತ್ತಿಲ್ಲ ಅದ್ರಲ್ಲಿ ವಿಷ ಬಿದ್ದಿದೆ, ಗೊತ್ತಿಲ್ಲ. ತೆಗೆದುಕೊಂಡು ಹೋದ ಕೇರಿಯನ್ನ ಸಾಗಿದ್ದು, ಮನೆಗೆ ಹಾಲನ್ನು ಹಂಚಿದ್ದು. ಪಾಪ ಎಲ್ಲರೂ ಸಂತೋಷ ಭರಿತರಾಗಿ ಹಾಲನ್ನು ಸೇವಿಸಿದ್ರು. ಹಾಲು ಸೇವಿಸಿದ ಮರುಗಳಿಗೆ ಎಲ್ಲವರು ಹಾಗಿದ್ರೆ ತಪ್ಪಿತಸ್ಥರಿಯ ಹಾಲು ಮಾರುವವರು ತಪ್ಪಿತಸ್ಥರ ಅಲ್ಲ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತಹ ಸರ್ಪ ವಿಷವನ್ನು ಕಲ್ಪಿದ್ದು ಅದರ ತಪ್ಪ. ತನ್ನ ಆಹಾರಕ್ಕಾಗಿ ಗಿಡುಗ ಅದನ್ನು ಕಚ್ಚಿಕೊಂಡು ಹೋಗಿದ್ದು ಅದರ ತಪ್ಪ. ಹಾಗಿದ್ರೆ ಇಲ್ಲಿ ತಪ್ಪಿತಸ್ಥರು ಯಾರು? ಯಾವ ಅಪರಾಧಿ?
ನನ್ನಮ್ಮ ಇವತ್ತು ಯಾವ ಸೀರೆ ಹುಟ್ಟಿದ್ದಾರೆ ವಿಶ್ರಾಂತಿ ಹೇಳಿದೆ. ನಮ್ಮ ಅಪ್ಪಯ್ಯ ನಾಗವರ್ಣ ಬರಲಿಲ್ಲ ಅಂತ ಕಾಯ್ತಾ ಇದ್ದಾರೆ. ನಮ್ಮ ನಾಗಬರು ಹೊಳೆಯಾಗಿ ನೀವೇನೇ ಹೇಳಿ ನಿಮ್ಮ ಮಾತನ್ನು ಕೇಳುವ ವ್ಯವಧಾನ ನನಗಿಲ್ಲ. ಪ್ರಶ್ನೆ ತಾಯಿ ಮನೆಗೆ ಹೋಗ್ಬೇಕೆನ್ನುವ ಆಸೆ ಅಥವಾ ಅತೀವವಾಗ್ತಾ ಇದೆ. ನಾನು ಹೋಗುತ್ತೇನೆ. ಹೋಗಬೇಕು ಹೋಗಬೇಕು. ಹಲವು ಬಗೆಯಲ್ಲಿ ಹಲವು ಬಗೆಯಲ್ಲಿ ನಿಜ ಕಾಲಗೆ ಕರುಣವೇ ನಿಜ ಕಾಲಗೆ ಕರುಣವೇ ಚಿತ್ತ ಒಲಿದ ಚಿತ್ತ ಒಲಿದ ಬಂಧು ಚಿತ್ತವ ಒಲಿದಲಾರದೆ ಬಂಧು ದರ್ಶನ ಪಾದವಶ್ಯದಲ್ಲಿ ನಿಲಯದು ಪೊದವುಂಟು ಅಂಗದೆ ನಿಲಯದು ಪೊದವುಂಟು ಅಂಗದೆ ಬಳಲಿ ಪಿಸುಸುಯಿದು ಕ್ಷಮಿಸಿರಿ. ಆ ನೀವೇನು ಹೇಳಿದ್ರು ಕೂಡ ನಿಮ್ಮ ಮಾತು ತಾಯಿ ನೀವು ನೋಡಿ ನಿಮ್ಮ ಮಾತನ್ನು ನಿರ್ಧರಿಸ್ತಾರೆ ಅಂತ ಭಾವಿಸಿದೆ. ನನ್ನ ತಾಯಿಯ ಕೂತು ಬರ್ತೇನೆ. ಯಾಕಂದ್ರೆ ಸುಮಗನ್ನು ನೋಡ್ತೀನಿ. ಅಕ್ಕ ತಂಗಿಯರನ್ನು ಮಾತನಾಡಿಸಿ ಬರ್ತೇನೆ. ನೀವು ಮೌನವಾಗಿದ್ದೀರಿ. ಈ ಮೌನವೇ ಸಮ್ಮತಿ ಎಂದು ಭಾವಿಸಿ ಈ ಕೌಲಿ ಹೋಗಿ ಬರ್ತಾರೆ. ಹರ ಹರ ಮಹಾದೇವ. ಬಂಧು ದರ್ಶನ ಪಾದವಶ್ಯದಲ್ಲಿ ನಿಲಯದು ಪೊದವುಂಟು ಅಂಗದೆ ಬಳಲಿ ಪಿಸುಸುಯಿದು ಆ ಹೋಗಿ ನಿಮ್ಮ